ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತಕ್ಕಂತಹ ಒಂದು ಕ್ವಶನ್ ನಂಬರ್ 32 ಕೊಟ್ಟಿರ್ತಾರೆ ನಿಮಗೆ ಸ್ಟೋರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪರೀಕ್ಷೆಯಲ್ಲಿ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ಸ್ಟೋರಿ ಕೊಟ್ಟಿದ್ದಾರಲ್ವಾ, ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 3 ಅಂದರೆ 2025 ಮತ್ತು 26ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರಲ್ವಾ, ಅದರಲ್ಲಿ 3ನೇ ಮಾಡೆಲ್ ಕ್ವಶನ್ ಪೇಪರ್ಲಿ ಬಂದಿರೋ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ. ಸುಲಭವಾಗಿ ಯಾವ ರೀತಿ ನಾವು ಸ್ಟೋರಿ ಡೆವಲಪ್ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಕೊಟ್ಟಿರೋ ಸ್ಟೋರಿಯನ್ನ ನೀಟಾಗಿ ಒಂದ್ಸರಿ ನೋಡ್ಕೊಂಡ್ಬಿಡಿ. ಯಾವ ವಿಷಯದ ಬಗ್ಗೆ ಸ್ಟೋರಿ ಕೊಟ್ಟಿದ್ದಾರೆ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ನೀವು ಈ ಒಂದು ಸ್ಟೋರಿಗಳನ್ನ ಆಲ್ರೆಡಿ ಕಲ್ತಿರ್ತೀರ, ಅಂದ್ರೆ ಕನ್ನಡದಲ್ಲಿ ಯಾವುದೋ ಒಂದು ಕಥೆ ಪುಸ್ತಕದಲ್ಲಿ ಕೇಳಿರ್ತೀರ ಅಥವಾ ಕ್ಲಾಸ್ ರೂಮಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿರ್ತಕ್ಕಂತಹ ಚಾನ್ಸ್ ಇರುತ್ತೆ ಇಂತಹ ಸ್ಟೋರಿಗಳನ್ನ. ಆ ಒಂದು ಸ್ಟೋರಿನ ಅರ್ಥ ಮಾಡಿಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನ, ಇಲ್ಲಿ ಏನು ಕ್ಲೂಗಳನ್ನ ಕೊಟ್ಟಿದ್ದಾರಲ್ವಾ, ಇವೆಲ್ಲ ಕ್ಲೂಗಳಾಗಿರ್ತವೆ. ಈ ಕ್ಲೂಗಳನ್ನ ಬಳಸಿಕೊಂಡು ಸ್ಟೋರಿಯನ್ನು ಏನ್ ಮಾಡ್ಬೇಕಾಗುತ್ತೆ, ಡೆವಲಪ್ ಮಾಡ್ತಾ ಒಂದು ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನೀವೆಲ್ಲರೂ ಅನ್ಕೊಂಡಿರ್ತೀರ ಇದು ತುಂಬಾನೇ ಡಿಫಿಕಲ್ಟ್ ಅಂತೇಳಿ, ಬಟ್ ಇದೇನು ಡಿಫಿಕಲ್ಟ್ ಅಲ್ಲ. ನಿಮಗೆ ಕೆಲವೊಂದಿಷ್ಟು ಸುಲಭವಾಗಿರ್ತಕ್ಕಂತಹ ಟ್ರಿಕ್ಸ್ಗಳನ್ನು ಹೇಳ್ತೀನಿ, ಅವುಗಳನ್ನು ಸರಿಯಾಗಿ ಫಾಲೋ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಎಲ್ಲರೂ ಕೂಡ 3ಕ್ಕೆ 3 ಅಂಕಗಳನ್ನು ಗಳಿಸಲಿಕ್ಕೆ ಚಾನ್ಸ್ ಇದೆ ವಿದ್ಯಾರ್ಥಿಗಳೇ. ಬನ್ನಿ ಈಗ ಈ ಒಂದು ಸ್ಟೋರಿಯನ್ನು ಯಾವ ರೀತಿ ಬರೆಯೋದು ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರೋ ಸ್ಟೋರಿನ ಮೊದಲಿಗೆ ಗಮನಿಸೋಣ ಯಾವುದ್ರ ಬಗ್ಗೆ ಇದೆ ಅಂತೇಳಿ. Once lion was asleep, mouse running up and down, awakened the lion, caught the mouse. Pardon, O king, cried little mouse. Lion kind lifted his paw, let him go. After few days, hunters captured lion. Net little mouse passed by, ran to him, chewed the ropes. Net king of the jungle, freed lion thanked. ನೋಡಿ, ಎಲ್ಲ ಕ್ಲೂಗಳನ್ನು ಗಮನಿಸಿದಾಗ ನಮಗೆ ತಿಳಿಯುತ್ತೆ ಒಂದು ಸಿಂಹ ಮತ್ತು ಒಂದು ಮೌಸ್ ಅಥವಾ ಇಲಿಯ ಕಥೆ ಇದಾಗಿದೆ ಅಂಥೇಳಿ. ನಿಮಗೆಲ್ಲ ತಿಳಿದಿದೆ ಈ ಸ್ಟೋರಿ. ಸಿಂಹ ಒಂದ್ಸಾರಿ ಮಲಗಿರಬೇಕಾದ್ರೆ ಇಲ್ಲಿ ಬಂದು ಅದ್ರ ಮೇಲೆ ಓಡಾಡುತ್ತೆ. ಆಗ ಸಿಂಹ ಎಚ್ಚರಗೊಳ್ಳುತ್ತೆ, ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಸಾಯಿಸಲಿಕ್ಕೆ ಅಂತ ನಿರ್ಧಾರ ಮಾಡುತ್ತೆ. ಆದರೆ ಆ ಒಂದು ಲಿಟಲ್ ಮೌಸ್ ಏನು ಮಾಡುತ್ತೆ, ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನಗೆ ಕಷ್ಟ ಇದ್ದಾಗ ನಾನು ಬಂದು ಸಹಾಯ ಮಾಡ್ತೇನೆ ಅಂಥೇಳಿ ಮೌಸ್ ಹೇಳುತ್ತೆ. ಆಗ ಲಯನ್ ನಗುತ್ತೆ, ಇಷ್ಟು ಚಿಕ್ಕ ಪ್ರಾಣಿ ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯನಾ ಅಂತೇಳಿ. ಆದರೂ ಅದೊಂದು ಕೈಂಡ್ ಲಯನ್ ಆಗಿರುತ್ತೆ, ಹಾಗಾಗಿ ಆ ಮೌಸನ್ನು ಕೊಲ್ಲದೇನೆ ಹಾಗೆ ಬಿಟ್ಬಿಡುತ್ತೆ. ಮುಂದೊಂದು ದಿನ ಏನಾಗುತ್ತೆ, ಬೇಟೆಗಾರರು ಆ ಒಂದು ಸಿಂಹವನ್ನು ಕ್ಯಾಪ್ಚರ್ ಮಾಡಿರ್ತಾರೆ ನೆಟ್ ಒಳಗಡೆ. ಸೊ ಅಂತಹ ಸಂದರ್ಭದಲ್ಲಿ ಅದು ಕಿರುಚಾಡ್ತಾ ಇರುತ್ತೆ. ಸೊ ಆ ಒಂದು ಕಿರುಚಾಟವನ್ನು ಕೇಳಿದಂತಹ ಇಲಿ ಏನಾಗುತ್ತೆ, ಅಲ್ಲಿಗೆ ಬರುತ್ತೆ. ಬಂದುಬಿಟ್ಟು ತನ್ನನ್ನು ಏನು ಹಿಂದೆ ಜೀವದಾನ ಮಾಡಿತ್ತಲ್ವ, ಆ ಸಿಂಹ ಏನು ಬಲೆಯಲ್ಲಿ ಸಿಲುಕಿದ್ದೇನೋ ಅದನ್ನು ನೋಡಿ ಆ ಬಲೆಯಿಂದ ಅದನ್ನು ಬಿಡುಗಡೆಗೊಳಿಸುತ್ತೆ. ಲಯನ್ ಅದಕ್ಕೆ ಥ್ಯಾಂಕ್ಸ್ ಹೇಳುತ್ತೆ. ಸೊ ಈ ಒಂದು ಕಥೆಯನ್ನು ನೀವೆಲ್ಲರೂ ಕೇಳಿರ್ತೀರ. ಸೊ ಇದನ್ನೇ ನಾವು ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳಾಗಿ ಬರಿತಾ ಹೋಗಬೇಕು. ಇಲ್ಲಿರ್ತಕ್ಕಂತಹ ಎಲ್ಲ ಕ್ಲೂಗಳನ್ನು ನಾವು ಬಳಸ್ಕೊಳ್ಳಬೇಕು ಅಂತ ಏನೂ ಇಲ್ಲ. ನಿಮ್ಮದೇ ಆಗಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಈ ಒಂದು ಮೀನಿಂಗ್ ಬರೋ ಸ್ಟೋರಿಯನ್ನು ಬರೆದ್ರೆ ಸಾಕಾಗುತ್ತೆ. ಬನ್ನಿ ಹಾಗಾದರೆ ಆ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನು ಯಾವ ರೀತಿ ಬರಿಬೇಕು ನೋಡ್ತಾ ಹೋಗೋಣ. ನೋಡಿ, ಯಾವುದೇ ಸ್ಟೋರಿಯನ್ನು ಬರೀರಿ ನೀವು, ಮೊದಲನೇ ಸೆಂಟೆನ್ಸ್ ಇದನ್ನೇ ತೆಗೆದುಕೊಳ್ಳಿ. ಯಾವ ಸೆಂಟೆನ್ಸ್ ಅಂದರೆ ಒನ್ಸ್ ಅಪಾನ್ ಎ ಟೈಮ್, ಒಂದಾನೊಂದು ಕಾಲದಲ್ಲಿ ಅಂತ ಹೇಳ್ತೇವಲ್ವಾ ಹಾಗೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ, ಇದು ಫಿಕ್ಸ್ ಆಗಿರುತ್ತೆ ಸೆಂಟೆನ್ಸ್ ವಿದ್ಯಾರ್ಥಿಗಳೇ. ದೇರ್ ವಾಸ್ ಎ, ನೋಡಿ ಲಯನ್ ಇದೆ ಅಲ್ವಾ, ಸೊ ಲಯನ್ನನ್ನೇ ತೆಗೆದುಕೊಳ್ತಾ ಇದ್ದೇವೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಲಯನ್ ಇನ್ ಎ ಜಂಗಲ್, ಕಾಡಿನಲ್ಲಿತ್ತು ಅಂಥೇಳಿ, ಅಥವಾ ಫಾರೆಸ್ಟ್ ಅಂತಾನು ಬರಿಬಹುದು ನೀವು. ಎಸ್, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಲಯನ್ ಇನ್ ಎ ಜಂಗಲ್ ಅಂತ ಆಯಿತು. ಈಗ ನೋಡಿ, ಹಿ ವಾಸ್ ಸ್ಲೀಪ್ ಅಂತ ಇದೆ, ಅಂದರೆ ನಿದ್ದೆ ಮಾಡ್ತಾ ಇತ್ತು ಅಂತ. ಸೊ ನಾವೇನು ಮಾಡ್ಬೋದು, ಹಿ ವಾಸ್ ಸ್ಲೀಪಿಂಗ್ ಅಥವಾ ಹಿ ವಾಸ್ ಟೇಕಿಂಗ್ ರೆಸ್ಟ್ ಅಂತಾನು ಬರೀಬಹುದು. ಹಿ ವಾಸ್ ಸ್ಲೀಪಿಂಗ್. ನೋಡಿ, ಈಗ ಈ ಒಂದು ಕ್ಲೂವನ್ನು ತೆಗೆದುಕೊಂಡಿದ್ದೇವೆ, ವಾಸ್ ಸ್ಲೀಪನ್ನು. ಇನ್ನು ನೆಕ್ಸ್ಟ್ ನೋಡಿ, ಮೌಸ್ ರನ್ನಿಂಗ್ ಅಪ್ ಆ್ಯಂಡ್ ಡೌನ್ ಅಂತ ಇದೆ. ಸೊ ಇದಕ್ಕೊಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು. ದೇರ್ ವಾಸ್ ಎ ಮೌಸ್, ಒಂದು ಇಲಿ ಇತ್ತು. ದೇರ್ ವಾಸ್ ಎ ಮೌಸ್. ನೋಡಿ, ಇಲ್ಲಿ ಮೌಸ್ಗೆ ನಾವು ಪ್ರೊನೌನ್ ಹಿ ಬಳಸ್ತಾ ಇದ್ದೇವೆ. ಈಗ ನಾವು ಸ್ಟೋರಿಗಳನ್ನು ಬರಿಬೇಕಾದ್ರೆ ಇಟ್ ಅಂತ ಬರೆಯೋದಕ್ಕಿಂತ ಹಿ ಅಥವಾ ಶಿ ಅಂತೇಳಿ ಯೂಸ್ ಮಾಡ್ಕೋಬೇಕು ಪ್ರೊನೌನ್ಗಳನ್ನು. ದೇರ್ ವಾಸ್ ಎ ಮೌಸ್, ಹಿ ವಾಸ್ ಏನು ಮಾಡ್ತಾ ಇತ್ತು, ರನ್ನಿಂಗ್ ಅಪ್ ಆ್ಯಂಡ್ ಡೌನ್ ಅಲ್ವಾ. ಸೊ ಇದೇ ವರ್ಡ್ಸನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ತೇವೆ. ಹಿ ವಾಸ್ ರನ್ನಿಂಗ್ ಅಪ್ ಆ್ಯಂಡ್ ಡೌನ್ ಆನ್ ದ ಲಯನ್ಸ್ ಬಾಡಿ. ಲಯನ್ಸ್ ಬಾಡಿ, ಆ ಒಂದು ಸಿಂಹದ ಮೇಲೆ ಓಡಾಟವನ್ನು ಮಾಡ್ತಾ ಇದೆ.
ಅವೇಕನ್ ದ ಲಯನ್ ಅಂತ ನೆಕ್ಸ್ಟ್ ಒಂದು ಕ್ಲೂ ಇರತಕ್ಕಂಥದ್ದನ್ನ ಗಮನಿಸಿ. ಅಂದ್ರೆ ಸಿಂಹವನ್ನ ಎಚ್ಚರಗೊಳಿಸ್ತಾ ಇದೆ. ದ ಲಯನ್ ವಾಸ್ ಡಿಸ್ಟರ್ಬ್ಡ್ ಅಂತ ಬರೀಬಹುದು. ಲಯನ್ ಏನಾಗ್ತದೆ, ಡಿಸ್ಟರ್ಬ್ ಆಗ್ತಾ ಇದೆ. ದ ಲಯನ್ ವಾಸ್ ಡಿಸ್ಟರ್ಬ್ಡ್ ಆ್ಯಂಡ್ ವೋಕ್ ಅಪ್ ನಿದ್ದೆಯಿಂದ ಎಚ್ಚರಗೊಳ್ಳುತ್ತೆ ಅಂಥೇಳಿ. ಇನ್ನು ಕಾಟ್ ದ ಮೌಸ್ ಅಂತ ಇದೆ ಅಲ್ವಾ. ಸೊ ಕೋಪ ಮಾಡಿಕೊಂಡು ಸಿಂಹ ಏನು ಮಾಡುತ್ತೆ, ಆ ಇಲಿಯನ್ನು ಹಿಡ್ಕೊಳ್ಳುತ್ತೆ. ದ ಲಯನ್ ವಾಸ್ ಆಂಗ್ರಿ, ಕೋಪ ಮಾಡ್ಕೊಳ್ತು ಅಂತೇಳಿ. ದ ಲಯನ್ ವಾಸ್ ವೆರಿ ಆಂಗ್ರಿ ಅಂತಾನು ಬರಿಬಹುದು. ವೆರಿ ಆಂಗ್ರಿ. ಆ್ಯಂಡ್ ಈಗ ಇಲ್ಲಿ ಕೊಟ್ಟಿರೋ ಕ್ಲೂ ಅನ್ನೇ ತೆಗೆದುಕೊಳ್ತಾ ಇದ್ದೇವೆ. ಕಾಟ್ ದ ಮೌಸ್ ಆ್ಯಂಡ್ ಕಾಟ್ ದ ಮೌಸ್. ನೋಡಿ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನೆಕ್ಸ್ಟ್ ಕ್ಲೂ ಅನ್ನ. ಪಾರ್ಡನ್ ಓ ಕಿಂಗ್ ಕ್ರೈಡ್ ಲಿಟಲ್ ಮೌಸ್. ಅಂದ್ರೆ ಆ ಒಂದು ಲಿಟಲ್ ಮೌಸ್ ಏನಿದೆನೋ ಸಿಂಹದ ಹತ್ರ ಪ್ರಾಣ ಭಿಕ್ಷೆಯನ್ನ ಬೇಡ್ತಾ ಇದೆ. ಸೊ ಅದನ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ವೆರಿ ಆಂಗ್ರಿ ಅಂಡ್ ಕಾಟ್ ದ ಮೌಸ್ ಆದ್ಮೇಲೆ ದ ಲಯನ್ ಡಿಸೈಡೆಡ್ ಟು ಕಿಲ್. ಒಂದು ಸೆಂಟೆನ್ಸ್ ಸೇರಿಸ್ತಾ ಇದ್ದೇವೆ. ಡಿಸೈಡೆಡ್ ಟು ಕಿಲ್ ದ ಮೌಸ್. ಆ ಒಂದು ಮೌಸ್ ಅನ್ನ ಕೊಂದ್ಬಿಡೋಣ ಅಂತ ಹೇಳಿ ಅದು ನಿರ್ಧಾರ ಮಾಡ್ತಾ ಇದೆ ಸಿಂಹ. ಆದ್ರೆ ಇಲ್ಲಿ ನೋಡಿ ನೆಕ್ಸ್ಟ್ ಸೆಂಟೆನ್ಸ್ ಇತ್ತಲ್ವಾ, ಪಾರ್ಡನ್ ಓ ಕಿಂಗ್, ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಬಟ್ ದ ಮೌಸ್ ರಿಕ್ವೆಸ್ಟೆಡ್. ದ ಮೌಸ್ ಅಥವಾ ಪ್ರೇಡ್ ಅಂತ ಬರೆಯೋಣ, ಪ್ರಾರ್ಥನೆ ಮಾಡ್ತಾ ಇದೆ ಅಂತೇಳಿ. ದ ಮೌಸ್ ಪ್ರೇಡ್ ಟು ದ ಕಿಂಗ್ ಆ್ಯಂಡ್ ಸೆಡ್. ಹೇಳ್ತು ಏನಂತ, ಇಲ್ಲಿರೋ ಪದವನ್ನೇ ಬರಿತಾ ಇದ್ದೇವೆ. ಪಾರ್ಡನ್ ಓ ಕಿಂಗ್. ಪಾರ್ಡನ್ ಓ ಕಿಂಗ್, ಪ್ಲೀಸ್ ಡೋಂಟ್ ಕಿಲ್ ಮೀ. ಮತ್ತೊಂದು ಸೆಂಟೆನ್ಸ್ ಅನ್ನ ಸೇರಿಸೋಣ. ಪ್ಲೀಸ್ ಡೋಂಟ್ ಕಿಲ್ ಮೀ, ನನ್ನನ್ನು ಕೊಲ್ಲಬೇಡ ಅಂತ ಹೇಳೋದು ಏನು ಮಾಡುತ್ತೆ, ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ, ಪ್ರಾರ್ಥನೆಯನ್ನ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡೋಣ ಕ್ಲೂಗಳನ್ನು. ಲಯನ್ ಕೈಂಡ್ ಅಂತ ಇದೆ. ಸೊ ಲಯನ್ ವಾಸ್ ಕೈಂಡ್ ಅಂತ ಇಲ್ಲಿ ನಾವು ಬರೀಬಹುದು. ದ ಲಯನ್ ವಾಸ್ ವೆರಿ ಕೈಂಡ್. ದ ಲಯನ್ ವಾಸ್ ವೆರಿ ಕೈಂಡ್. ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂತಹ ಕ್ಲೂ ಗಮನಿಸಿ. ಲಿಫ್ಟೆಡ್ ಹಿಸ್ ಪಾ ಅಂತ ಇದೆ. ಸೊ ದ ಲಯನ್ ವಾಸ್ ವೆರಿ ಕೈಂಡ್ ಆ್ಯಂಡ್ ಕಂಟಿನ್ಯೂ ಮಾಡೋಣ ಸೆಂಟೆನ್ಸ್ ಅನ್ನ. ಆ್ಯಂಡ್ ಹಿ ಲಿಫ್ಟೆಡ್, ತನ್ನ ಒಂದು ಪಾದವನ್ನು ಎತ್ತಾ ಇದೆ. ಅಂದರೆ ಆ ಒಂದು ಇಲಿಯನ್ನು ಹಿಡಿದಿರುತ್ತೆ ಪಾದದಿಂದ, ಅದನ್ನ ಮೇಲೆತ್ತಾ ಇದೆ. ಹಿ ಲಿಫ್ಟೆಡ್ ಹಿಸ್ ಪಾ. ನೆಕ್ಸ್ಟ್ ಕ್ಲೂ ಗಮನಿಸಿ. ಲೆಟ್ ಹಿಮ್ ಗೋ ಅಂತ ಇದೆ ಅಲ್ವಾ. ಹಿಸ್ ಪಾ ಆದ್ಮೇಲೆ ಆ್ಯಂಡ್ ಲೆಟ್ ಹಿಮ್ ಗೋ ಅಥವಾ ಆ್ಯಂಡ್ ಲೆಟ್ ದ ಮೌಸ್ ಅಥವಾ ಹಿಮ್ ಅಂತಾನು ಬರೀಬಹುದು. ಲೆಟ್ ದ ಮೌಸ್ ಗೋ. ನೆಕ್ಸ್ಟ್ ನೋಡಿ, ಆಫ್ಟರ್ ಫ್ಯೂ ಡೇಸ್ ಅಂದ್ರೆ ಕೆಲವು ದಿನಗಳ ನಂತರ ಆಗ್ತಕ್ಕಂತಹ ಒಂದು ಘಟನೆ ಅಲ್ವಾ. ಸೊ ಆಫ್ಟರ್ ಅ ಫ್ಯೂ ಡೇಸ್ ಅಂತ ಮತ್ತೊಂದು ನೆಕ್ಸ್ಟ್ ಸೆಂಟೆನ್ಸ್ ಅನ್ನ ಬರೆಯೋಣ. ಈಗ ಒಂದು ಸಪರೇಟ್ ಪ್ಯಾರಾಗ್ರಾಫ್ ಅನ್ನ ಮಾಡೋಣ. ಆಫ್ಟರ್ ಅ ಫ್ಯೂ ಡೇಸ್. ಆಫ್ಟರ್ ಅ ಫ್ಯೂ ಡೇಸ್ ಆದ್ಮೇಲೆ ನೋಡಿ, ಹಂಟರ್ಸ್ ಕ್ಯಾಪ್ಚರ್ಡ್ ಲಯನ್ ಅಂತ ಇದೆ. ಆಫ್ಟರ್ ಅ ಫ್ಯೂ ಡೇಸ್ ದ ಲಯನ್ ವಾಸ್ captured by the hunters. ಬೇಟೆಗಾರರು ಆ ಒಂದು ಸಿಂಹವನ್ನು ಕ್ಯಾಚ್ ಮಾಡ್ತಾರೆ ಅಂತೇಳಿ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಬರೆದಿದ್ದೇವೆ. ಲಿಟಲ್ ಮೌಸ್ ಪಾಸ್ಡ್ ಬೈ ರ್ಯಾನ್ ಟು ಹಿಮ್ ಅಂತ ಇದೆ. ಅಂದ್ರೆ ಅಲ್ಲಿ ಇಲಿ ಹೋಗ್ತಾ ಇತ್ತು, ಅಲ್ಲಿ ಅದನ್ನು ಕೇಳಿಸ್ಕೊಂಡು ಬಂತು ಅಂತ ಮೀನಿಂಗ್ ಬರ್ತಾ ಇದೆ. ಸೊ ಇಲ್ಲಿ ನಾವು ಕ್ಯಾಪ್ಚರ್ ಮಾಡಿದಾಗ ಲಯನ್ ಏನ್ ಮಾಡ್ತಾ ಇದೆ, ಅರಚಾಟ ಮಾಡ್ತಾ ಇದೆ ಅಲ್ವಾ. ಸೊ ಇಲ್ಲಿ ನಾವೇನ್ ಮಾಡ್ಬೋದು, ದ ಲಯನ್ ವಾಸ್ ಕ್ರೈಯಿಂಗ್ ಫಾರ್ ಹೆಲ್ಪ್ ಅಥವಾ ರೋರಿಂಗ್ ಫಾರ್ ಹೆಲ್ಪ್ ಅಂತ ಬರಿಬಹುದು. ರೋರಿಂಗ್ ಫಾರ್, ಗರ್ಜಿಸ್ತಾ ಇದೆ, ನನಗೆ ಯಾರಾದರೂ ಸಹಾಯ ಮಾಡಿ ಅಂತೇಳಿ. ರೋರಿಂಗ್ ಫಾರ್ ಹೆಲ್ಪ್. ದ ಮೌಸ್ ವಾಸ್, ಅಲ್ಲಿ ಇಲ್ಲಿ ಹೋಗ್ತಾ ಇತ್ತು ಅಂತೇಳಿ ಬರಿತಾ ಇದ್ದೇವೆ. ದ ಮೌಸ್ ವಾಸ್ ಪಾಸಿಂಗ್ ನಿಯರ್ ಬೈ ದ ಪ್ಲೇಸ್. ಆ ಒಂದು ಪ್ಲೇಸ್ ಹತ್ರನೇ ಈ ಒಂದು ಇಲ್ಲಿ ಹೋಗ್ತಾ ಇತ್ತು. ನಿಯರ್ ಬೈ ದ
ಪ್ಲೇಸ್, ಮತ್ತು ಆ ಒಂದು ಸಿಂಹದ ಗರ್ಜನೆಯನ್ನು ಅದಕ್ಕೆ ಕೇಳಿಸ್ಕೊಳ್ಳುತ್ತೆ. ಪಾಸಿಂಗ್ ನಿಯರ್ ಬೈ ದ ಪ್ಲೇಸ್ ಆ್ಯಂಡ್ ಹರ್ಡ್ ದ ಲಯನ್ಸ್ ವಾಯ್ಸ್. ಲಯನ್ಸ್ ಆ ಒಂದು ಸಿಂಹದ ಧ್ವನಿಯನ್ನು ಕೇಳಿಸ್ಕೊಳ್ಳುತ್ತೆ ಮತ್ತು ಅಲ್ಲಿಗೆ ಬರುತ್ತೆ ಆ ಪ್ಲೇಸ್ ಹತ್ರ ಅಲ್ವಾ. ಹಿ ಕೇಮ್ ಟು ದ ಪ್ಲೇಸ್, ಆ ಒಂದು ಪ್ಲೇಸ್ಗೆ ಬರ್ತಾ ಇದೆ. ಹಿ ಕೇಮ್ ಟು ದ ಪ್ಲೇಸ್. ನೆಕ್ಸ್ಟ್ ಏನಾಗುತ್ತೆ ಕ್ಲೂಗಳನ್ನು ಗಮನಿಸೋಣ. ಚ್ಯೂಡ್ ದ ರೋಪ್ಸ್, ಅಂದರೆ ಅವ್ರು ಏನು ಹಗ್ಗ ಕಟ್ಟಿರ್ತಾರಲ್ವ, ಆ ಒಂದು ನೆಟ್ ಇರುತ್ತಲ್ವ, ಅದರ ಒಂದು ರೋಪ್ಸ್ಗಳನ್ನು ಅದು ಕಟ್ ಮಾಡುತ್ತೆ. ಚ್ಯೂಡ್ ದ ರೋಪ್ಸ್ ನೆಟ್. ಕಿಂಗ್ ಆಫ್ ದ ಜಂಗಲ್ ಫ್ರೀಡ್ ಲಯನ್ ಥ್ಯಾಂಕ್ಡ್. ಸೊ ಈ ಕ್ಲೂಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕಟ್ ಮಾಡುತ್ತೆ ಆ ನೆಟ್ಟನ್ನು, ಆಗ ಲಯನ್ ಕಿಂಗ್ ಆಫ್ ದ ಜಂಗಲ್ ಏನಿತ್ತೋ ಅದು ಫ್ರೀ ಆಗುತ್ತೆ ಮತ್ತು ಲಯನ್ ಥ್ಯಾಂಕ್ಸ್ ಅನ್ನ ಹೇಳುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸೆಂಟೆನ್ಸ್ಗಳನ್ನು ಬರೆಯೋಣ. ಹಿ ಕೇಮ್ ಟು ದ ಪ್ಲೇಸ್. ನೆಕ್ಸ್ಟ್ ನೋಡಿ, ಹಿ ಚ್ಯೂಡ್ ಅಂದ್ರೆ ಕಟ್ ಮಾಡ್ತಾ ಇದೆ, ಕಚ್ತಾ ಇದೆ. ಹಿ ಚ್ಯೂಡ್ ದ ನೆಟ್, ಆ ಒಂದು ನೆಟ್ ಅನ್ನ ಕಟ್ ಮಾಡ್ತಾ ಇದೆ. ಆ್ಯಂಡ್ ಕಂಟಿನ್ಯೂ ಮಾಡೋಣ. ನೆಟ್ ಆ್ಯಂಡ್ ಫ್ರೀಡ್ ದ ಲಯನ್. ದ ಲಯನ್ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಲಯನ್ ತುಂಬಾನೇ ಸಂತೋಷ ಪಡ್ತು ಮತ್ತು ಇಲ್ಲಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಲ್ವಾ. ಆ್ಯಂಡ್ ಥ್ಯಾಂಕ್ಡ್ ದ ಮೌಸ್ ಅಂಥೇಳಿ ನಾವು ಈ ಒಂದು ಸ್ಟೋರಿಯನ್ನು ಎಂಡ್ ಮಾಡಬಹುದು ವಿದ್ಯಾರ್ಥಿಗಳೇ. ನೋಡಿ, ಇಷ್ಟೆಲ್ಲ ಬರೆದ ಮೇಲೆ ಕೊನೆಗೆ ನಾವು ಇನ್ನೊಂದು ಸೆಂಟೆನ್ಸ್ ಅನ್ನ ಇಲ್ಲಿ ಸೇರಿಸಬಹುದು. ಅದೇನಪ್ಪ ಅಂದ್ರೆ, ಗಮನಿಸಿ, ದಿಸ್ ಈಸ್ ಎ, ಇಲ್ಲೇ ಬರೆಯೋಣ. ಈ ಸೆಂಟೆನ್ಸ್ ಅನ್ನ ನೀವು ಯಾವುದೇ ಸ್ಟೋರಿ ತಗೊಂಡು ಬರಿಬಹುದು. ದಿಸ್ ಈಸ್ ಎ ವೆರಿ ಮೀನಿಂಗ್ಫುಲ್ ಸ್ಟೋರಿ. ಮೀನಿಂಗ್ಫುಲ್ ಸ್ಟೋರಿ, ಇದರ ಜೊತೆಗೆ ಮಾರಲ್ ಆಫ್ ದ ಸ್ಟೋರಿಯನ್ನು ಕೂಡ ನೀವು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನು ಮಾಡಿ, ಒಂದು ಲೈನ್ ಸ್ಕಿಪ್ ಮಾಡಿಬಿಟ್ಟು ಮಾರಲ್ ಆಫ್ ದ ಸ್ಟೋರಿ ಅಂತ ಬರೀರಿ. ಮಾರಲ್ ಆಫ್ ದ ಸ್ಟೋರಿ. ಸೊ ಈ ಒಂದು ಸ್ಟೋರಿಗೆ ಸಂಬಂಧಪಟ್ಟಂತೆ ಒಂದು ಮಾರಲ್ ಅನ್ನ ಬರಿಬಹುದು. ಏನು ಬರಿಬಹುದು? ಕೈಂಡ್ನೆಸ್ ಈಸ್ ನೆವರ್ ವೇಸ್ಟೆಡ್ ಅಂತಕ್ಕಂತಹ ಒಂದು ಮಾರಲ್ ಅನ್ನ ಬರಿಬಹುದು. ಕೈಂಡ್ನೆಸ್ ಈಸ್ ನೆವರ್ ವೇಸ್ಟೆಡ್ ಅಂದ್ರೆ ನಾವು ಯಾರ್ದಾದ್ರ ಬಗ್ಗೆ ಕೈಂಡ್ನೆಸ್ ಅನ್ನ ತೋರಿಸಿದ್ರೆ ಅದು ಯಾವತ್ತೂ ವೇಸ್ಟ್ ಆಗೋದಿಲ್ಲ, ನಮಗೆ ಮತ್ತೆ ಅದರಿಂದ ಲಾಭ ಆಗುತ್ತೆ ಒಂದಲ್ಲ ಒಂದಿನ ಅಂತಕ್ಕಂಥದ್ದು. ಸೊ ಈ ರೀತಿ ಬರೆದ್ರೆ ವಿದ್ಯಾರ್ಥಿಗಳೇ ಎಲ್ರಿಗೂ ಕೂಡ ಖಂಡಿತವಾಗ್ಲೂ 3ಕ್ಕೆ 3 ಅಂಕಗಳು ಬರ್ತವೆ. ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೆಚ್ಚಿನ ಲೆಸನ್ಸ್ಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.